ಸರ್ ನಮ್ಮ ಉದ್ದೇಶ ಏನು ಅಂದರೆ ಇದು ಹೊಸದಾಗಿ ಕಟ್ಟಬೇಕು ಅನ್ನೋದು ಉದ್ದೇಶನ ಒಳ್ಳೆಯದೇನೆ. ಹಂತ ಹಂತವಾಗಿ ಕಟ್ಟಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಒಂದೇ ಸಲ ಎಲ್ಲನೂ ನೆಲಸಮ ಮಾಡಿಬಿಡ್ತು ಅಂತಂದರೆ ಇದನ್ನೇ ನಂಬ್ಕೊಂಡು 20,000 ಕೂಲಿ ಕಾರ್ಮಿಕರಿದ್ದಾರೆ, ಅಂಗಡಿ ಕೆಲಸಗಾರರಿದ್ದಾರೆ, ಅಂಗಡಿ ಓನರ್ಗಳಿದ್ದಾರೆ. ಯಾರು ಹೆಚ್ಚು ಶ್ರೀಮಂತರಲ್ಲ. ಅವತ್ತಿನ ಜೀವನಗಳು ನಡೆಯುವಂಥದ್ದೇ ಇರೋದು. ವ್ಯಾಪಾರಸ್ಥರು ಒಂದು 10% ಶ್ರೀಮಂತಿದ್ದಾರೆ, 90% ಅವತ್ತೇ ನಡೆಯುವಂಥದ್ದು. ಒಂದೇ ಸಲ ನೆಲಸಮ ಮಾಡಿಬಿಟ್ರೆ ಕಟ್ಟಿ ಕೊಡೋಕೆ ಒಂದು 10 ವರ್ಷ ಮಾಡಿಬಿಡ್ತಾರೆ. ಆವಾಗ ನಮ್ಮ ಪರಿಸ್ಥಿತಿ ಎಲ್ಲ ಹಾಳಾಗ್ಬಿಡುತ್ತೆ. ಹಂತವಾಗಿ ಬಂದರೆ ಯಾವುದೂ ಏನು ತೊಂದರೆ ಆಗಲ್ಲ. ಈಗ ಇದು ಮಹಾರಾಜರ ಆಸ್ತಿ. ಇವರು ಕಾರ್ಪೊರೇಷನವರು ಒಂದೇ ಸಮ ಮಾಡ್ತೀನಿ ಅಂತ ಮಾಡೋಕ್ಕೋಗಿ ಅವ್ರೇನಾದ್ರು ಒಂದು ಕೇಸ್ ಹಾಕೊಂಡ್ಬಿಡ್ತು ಅಂದರೆ ಆಮೇಲೆ ಇದು ಹಂಗೆ ಸ್ಟಕ್ ಆಗಿಬಿಟ್ರೆ ನಮ್ಮ ಜೀವನ ಹಾಳಾಗ್ಬಿಡುತ್ತೆ ಕಂಪ್ಲೀಟು. ಇದು ಹಂತ ಮಾಡೋದು ಕ್ಷೇಮ ಅಂತ ನಮ್ಮ ಅಭಿಪ್ರಾಯ. ಇನ್ನೊಂದು ಮೈಸೂರಿಗೆ ಪಾರಂಪರಿಕ ನಗರಿ ಅಂತಾನೆ ಹೆಸರುವಾಸಿ ಸರ್. ಈಗ ಇಲ್ಲೊಂದು ಪಾರಂಪರಿಕ ಕಟ್ಟಡಗಳಿದೆ, ಅದನ್ನು ಉಳಿಸ್ಕೊಳ್ಳೋದು ಕೂಡ ಸರ್ಕಾರದ ಜವಾಬ್ದಾರಿ ಸರ್. ಹೌದು, ಉಳಿಸ್ಬೇಕು ಸರ್. ಇದು ಖಂಡಿತ ಉಳಿಸ್ಬೇಕು. ಮಹಾರಾಜರು ಕಟ್ಟಿದ್ದು ಭಾಳ ತುಂಬ ಅನುಕೂಲವಾಗಿ ಚೆನ್ನಾಗಿದೆ. ಈಗ ಕಾರ್ಪೊರೇಷನ್ ಗೌರ್ಮೆಂಟ್ನವ್ರು ಕಟ್ಟೋಂಥ ಕಟ್ಟಡಗಳು 5 ವರ್ಷ 10 ವರ್ಷದಲ್ಲೇ ಬಿದ್ದೋಗ್ತಾ ಇದ್ದಾವೆ. ನೋಡಿ, ನಮ್ಮ ಹಿಂದಿನ ಮಹಾರಾಜರು ಕಟ್ಟಿಸಿದ್ದು 150 ವರ್ಷ 200 ವರ್ಷ ಆದರೂ ಏನೂ ಆಗ್ತಾ ಇಲ್ಲ. ಇದು ಕೂಡ ಹಾಳಾಗಿರೋದಲ್ಲ, ನಾವು ಏನೂ ರಿಪೇರಿ ಮಾಡದೆ ಹಾಳಾಗಿರೋದು. ಈ ಕಾರ್ಪೊರೇಷನ್ನವರು ಏನಾದ್ರು ಒಂದು ಮೊಳೆ ಹೊಡಿತೀವಿ ಅಂದರೆ ಅದು ನಮಗೆ ಪರ್ಮಿಷನ್ ಕೊಡೋಕ್ಕಿಲ್ಲ. ಯಾಕೆ ಹೊಡಿತೀರಾ ನೀವು ಮೊಳೆ ಅಂತ ಬಂದು ಎಂಕ್ವೈರಿ ಮಾಡ್ತಾರೆ. ಅದರಿಂದ ಏನಾಗ್ಬಿಡ್ತು, ನಮಗೆ ರಿಪೇರಿ ಮಾಡ್ಕೊಳ್ಳೋ ಮನಸ್ಸು ಹೊಟ್ಟೋಗ್ಬಿಡ್ತು. ಅದು ಹಂಗೆ ಉಳ್ಕೊಂಡ್ಬಿಡ್ತು. ಅವ್ರು ಅಲ್ಲೆಲ್ಲ ರಿಪೇರಿ ಮಾಡ್ಕೊ ಬಂದಿದ್ರೆ ಈಗ ಒಂದು ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ ನಮಗೆ. ಈ ಮೇಲ್ಗಡೆ ಒಂದು ಕಟ್ಟಡ ಬಿದ್ದೋಯ್ತು ಅಂತ ಹೇಳ್ತಾರೆ, ಅದು ಖಂಡಿತ ಬಿದ್ದಿದ್ದಲ್ಲ, ಬೀಳಿಸಿದ್ದು 100%. 90%, 10% ಅಲ್ಲ, 100% ಬೀಳಿಸಿದ್ದು. ಉದ್ದೇಶಪೂರ್ವಕವಾಗಿ ಬೀಳಿಸಿದ್ದು ಅದನ್ನು. ಸರ್, ಇವಾಗ ಕಟ್ಟಡ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡ ಕಟ್ಟೋದು ಒಳ್ಳೇದಂತ ಅನ್ಸುತ್ತೆ, ಅಥವಾ ಇದನ್ನ ಈಗಿರೋದನ್ನೇ ದುರಸ್ತಿ ಮಾಡಿ ಸರ್ ಈಗಿರೋದು ಸ್ಥಿತಿ ಕಾಯ್ಕೊಂಡು ಹೋಗೋದು ಒಳ್ಳೇದಂತ? ಸರ್, ಈಗಿರೋದನ್ನೇ ದುರಸ್ತಿ ಮಾಡಿಕೊಟ್ರೆ ಸಾಕಾಗಿದೆ ಸರ್. ಯಾಕೆಂದರೆ 1,000 ಕೋಟಿ ಬೇಕು. 1,000 ಕೋಟಿ ಸರ್ಕಾರದಲ್ಲೂ ಹಣ ಇಲ್ಲ. ಭಾಳ ಪರಿಸ್ಥಿತಿಗಳು ತೊಂದರೆ ಇದೆ. ಸಣ್ಣ ಪುಟ್ಟ ರಿಪೇರಿಗಳಿದ್ದಾವೆ, ಅದನ್ನು ಮಾಡಿಕೊಟ್ರೆ ಅಷ್ಟೇ ಸಾಕಾಗುತ್ತೆ. ಒಳಭಾಗದಲ್ಲೆಲ್ಲ ಹಂಚುಗಳಿದ್ದಾವೆ, ಕಲ್ಲಿನ ಮೇಲೆ ಹಂಚು ಕೂರಿಸಿದ್ದಾರೆ. ಯಾವುದೇ ಪರಿಸ್ಥಿತಿ ಏನೂ ತೊಂದರೆ ಆಗೋದಿಲ್ಲ. ಸುತ್ತ ಕಟ್ಟಡ ನವೀಕರಣ ಅಂಗಡಿಯವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ 1-2 ಗೇಟು ಸ್ವಲ್ಪ ಬಿರುಗ್ಬಿಟ್ಟಿದೆ. 1-2-3 ಗೇಟ್ನ ರಿಪೇರಿ ಮಾಡಿಕೊಟ್ರೆ ಸಾಕಾಗುತ್ತೆ ಸರ್. ಅದು ಗೌರ್ಮೆಂಟ್ ಮಾಡಿಕೊಟ್ರೆ ಸಾಕು ಸರ್, ಅಷ್ಟೇ.